ನಮಸ್ತೆ ವೀಕ್ಷಕರೇ ನಾವಿವತ್ತು ಶ್ರೀ ಕ್ಷೇತ್ರ ಗದುಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿದ್ದೇವೆ. ನಡೆದಾಡುವ ದೇವರು, ತ್ರಿಭಾಷಾ ಕವಿಗಳು, ಗಾನಯೋಗಿಗಳು, ಶಿವಯೋಗಿಗಳು ಹೀಗೆಂದೆಲ್ಲ ಖ್ಯಾತರಾದಂತಹ ಪಂಡಿತ ಕವಿಗವಾಯಿಗಳು, ಪುಟ್ಟರಾಜ ಕವಿಗವಾಯಿಗಳವರ ನೆಲೆಯಾದಂಥ ಗದಗ ಘರಾನೆಯ ಸಂಗೀತದ ತವರೂರಾದಂಥ ಶ್ರೀ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಇದ್ದೇವೆ. ಇಲ್ಲಿ ಪಂಡಿತ ಪುಟ್ಟರಾಜ ಕವಿಗವಾಯಿಗಳ ಅವರ ಗುರುಗಳಾದ ಪಂಡಿತ ಪಂಚಾಕ್ಷರ ಕವಿಗವಾಯಿಗಳ ಜೊತೆಗೆ ಹಾನಗಲ್ಲ ಕುಮಾರಸ್ವಾಮಿಗಳ ದಿವ್ಯ ಗದ್ದುಗೆಯ ದರ್ಶನವನ್ನ ನಾವು ಮಾಡಬಹುದು. ಗದಗು ಸಂಗೀತಕ್ಕೆ ಹೆಸರುವಾಸಿ, ಸಂಗೀತದ ಕಾಶಿ ಎಂದೇ ಗದಗು ಪ್ರಸಿದ್ಧಿ. ಅದಕ್ಕೆ ಕಾರಣ ಗದುಗಿನ ಶ್ರೀ ಕ್ಷೇತ್ರವಾದಂಥ ಸಂಗೀತದ ತವರು ಮನೆಯಾದಂಥ ಶ್ರೀ ವೀರೇಶ್ವರ ಪುಣ್ಯಾಶ್ರಮ. ಬನ್ನಿ ಮೊದಲು ಗದ್ದುಗೆಯ ದರ್ಶನವನ್ನ ಮಾಡ್ಕೊಂಡು ಬರೋಣ. ವೀಕ್ಷಕರೇ, ನಾವಿವತ್ತು ಪರಮ ಪೂಜ್ಯರಾದಂಥ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಗದ್ದುಗೆ ದರ್ಶನಕ್ಕಾಗಿ ಬಂದಿದ್ದೇವೆ. ಇಲ್ಲಿ 3 ಮಹಾತ್ಮರ ಗದ್ದುಗೆಗಳ ದರ್ಶನವನ್ನ ನಾವು ಮಾಡಬಹುದು. ಗದುಗಿನ ಸಂಗೀತದ ತವರು ಮನೆಯಾದಂತಹ ಶ್ರೀ ಕ್ಷೇತ್ರ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಇದಕ್ಕೆ ಬುನಾದಿ ಹಾಕಿದಂಥವರು ಶ್ರೀ ಹಾನಗಲ್ಲ ಕುಮಾರಸ್ವಾಮಿಗಳು. ಹಾನಗಲ್ಲ ಕುಮಾರಸ್ವಾಮಿಗಳು ಪಂಡಿತ ಪಂಚಾಕ್ಷರ ಗವಾಯಿಗಳಿಗೆ ಸಂಗೀತವನ್ನ, ವಿದ್ಯೆಯನ್ನ, ಜ್ಞಾನವನ್ನ ನೀಡಿ ಸಂಗೀತದ ಪರ್ವತವಾಗಿ ಬೆಳೆಸಿದಂಥವರು. ಅದರ ನಂತರ ಪಂಡಿತ ಪಂಚಾಕ್ಷರ ಗವಾಯಿಗಳಿಂದ ಅವರ ಸುಪುತ್ರರಾಗಿ, ಮಾನಸ ಸುಪುತ್ರರಾಗಿ ಸಂಗೀತದಲ್ಲಿ ಇದ್ದಂಥವರು ಪಂಡಿತ ಪುಟ್ಟರಾಜ ಗವಾಯಿಗಳು. ಮೂವರು ಮಹನೀಯರ ಗದ್ದುಗೆಗಳ ದರ್ಶನವನ್ನ ನಾವು ಮಾಡಬಹುದು. ಇಲ್ಲಿ ಎಡಭಾಗದಲ್ಲಿ ಹಾನಗಲ್ಲ ಕುಮಾರಸ್ವಾಮಿಗಳ ಗದ್ದುಗೆಯ ದರ್ಶನವಿದೆ. ನಂತರ ಇಲ್ಲಿ ಮಧ್ಯದಲ್ಲಿ ಪಂಡಿತ ಪಂಚಾಕ್ಷರ ಗವಾಯಿಗಳ ಗದ್ದುಗೆಯ ದರ್ಶನವನ್ನ, ದಿವ್ಯ ದರ್ಶನವನ್ನ ಮಾಡಬಹುದು. ಜೊತೆಗೆ ಈ ಕಡೆ ಬಲಭಾಗದಲ್ಲಿ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರ ಗದ್ದುಗೆ ಇದೆ. ಬನ್ನಿ ದರ್ಶನವನ್ನ ಮಾಡೋಣ. ವೀಕ್ಷಕರೇ, ಹಾನಗಲ್ಲ ಕುಮಾರಸ್ವಾಮಿಗಳಿಂದ ಉಪಕೃತರಾಗಿ ಅವರ ಶಿಷ್ಯತ್ವವನ್ನ ವಹಿಸಿ ಅವರ ಪೋಷಣೆಯಲ್ಲಿ ಬೆಳೆದಂಥವರು ಪಂಡಿತ ಪಂಚಾಕ್ಷರ ಗವಾಯಿಗಳು. ಅವರಿಗೆ ಮೊದಲಿಂದಲೂ ವಿದ್ಯೆಯಲ್ಲಿ, ಸಂಗೀತದಲ್ಲಿ ಆಸಕ್ತಿ ಇತ್ತು. ಹುಟ್ಟು ಕುರುಡರಾದಂತಹ ಪಂಚಾಕ್ಷರ ಗವಾಯಿಗಳು ಅವರ ಅಣ್ಣನ ಜೊತೆಗೆ ತಾವು ಒಡಗೂಡಿ ಸಂಗೀತಾಭ್ಯಾಸವನ್ನ ಆರಂಭ ಮಾಡ್ತಾರೆ. ನಂತರ ಸಂಗೀತದ ಹೆಚ್ಚಿನ ಅಭ್ಯಾಸಕ್ಕಾಗಿ ಹಾನಗಲ್ಲ ಕುಮಾರಸ್ವಾಮಿಗಳು ಅವರನ್ನ ಬೇರೆ ಬೇರೆ ಗುರುಗಳ ಹತ್ರ ಕಳಿಸಿಕೊಡ್ತಾರೆ. ಹೀಗೆ ಅವರು ಹಾಕಿಕೊಟ್ಟ ದಾರಿಯಲ್ಲಿಯೇ ಇವರು ಸಂಗೀತವನ್ನ, ವಿದ್ಯೆಯನ್ನ ಕಲಿತ್ಕೊಳ್ತಾರೆ. ನಂತರ ಸುಮಾರು ದಿನಗಳು ಆದ್ಮೇಲೆ ಅದೇ ಹಾದಿಯನ್ನ ಮುಂದುವರಿಸಿಕೊಂಡು ಬರ್ತಾರೆ ಪಂಡಿತ ಪಂಚಾಕ್ಷರ ಗವಾಯಿಗಳು. ಅವರು ಕೂಡ ತಮ್ಮ ಶಿಷ್ಯ ಬಳಗಕ್ಕೆ ತಂದೆಯಂತೆ ನಿಂತು, ತಾಯಿಯಂತೆ ನಿಂತು ಸಂಗೀತವನ್ನ ಧಾರೆ ಎರಿತಾರೆ, ವಿದ್ಯೆಯನ್ನ ಧಾರೆ ಎರಿತಾರೆ. ಪಂಡಿತ ಪಂಚಾಕ್ಷರ ಗವಾಯಿಗಳು ಕೂಡ ಹಾನಗಲ್ಲ ಕುಮಾರಸ್ವಾಮಿಗಳು ಹಾಕಿಕೊಟ್ಟಂತಹ ಹಾದಿಯಲ್ಲಿ ತಮ್ಮ ಶಿಷ್ಯ ವರ್ಗವನ್ನ ಸಲಹುತ್ತಾರೆ. ಒಂದೊಮ್ಮೆ ಹೀಗೆ ಕೆಟ್ಟದಾದಂತಹ ಪರಿಸ್ಥಿತಿ, ಬರಗಾಲ, ಕ್ಷಾಮ ಉಂಟಾದಾಗ ಪಂಚಾಕ್ಷರ ಗವಾಯಿಗಳು ಮನೆಗಳಿಗೆ ತೆರಳಿ ಭಿಕ್ಷೆಯನ್ನ ಬೇಡಿ ತಮ್ಮ ಶಿಷ್ಯರನ್ನ ಸಾಕ್ತಾರೆ. ಸಂಗೀತವನ್ನಂತೂ ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನಾನು ಎಂಥದೇ ಪರಿಸ್ಥಿತಿ ಬರಲಿ, ನನ್ನ ಶಿಷ್ಯರನ್ನ ನನ್ನ ಮಕ್ಕಳಂತೆ ಸಲಹುತ್ತೀನಿ ಅಂತ ಹೇಳಿ ಬರಗಾಲದಲ್ಲಿಯೂ ಕ್ಷಾಮದಲ್ಲಿಯೂ ಅವರು ಶಿಷ್ಯರನ್ನ ಒಟ್ಟುಗೂಡಿಸಿಕೊಂಡು ಸಲಹುತ್ತಾರೆ. ಜೊತೆಗೆ ಅವರ ಪೋಷಣೆಯಲ್ಲಿ ನಿಲ್ತಾರೆ. ಹಾಗಾಗಿ ಅದೇ ದಾರಿ ಇವತ್ತು ವೀರೇಶ್ವರ ಪುಣ್ಯಾಶ್ರಮ ಜಗದ್ವಿಖ್ಯಾತವಾಗಿ ಬೆಳಿಲಿಕ್ಕೆ ಸಾಧ್ಯವಾಗಿದ್ದು, ಅದೇ ಪರಂಪರೆಯಲ್ಲಿಯೇ ಮುಂದೆ ಬಂದಂಥವರು ಪಂಡಿತ ಪಂಚಾಕ್ಷರ ಕವಿಗವಾಯಿಗಳ ಮಾನಸ ಸುಪುತ್ರರು ಎನಿಸಿದಂಥ ಪಂಡಿತ್ ಪುಟ್ಟರಾಜ ಕವಿಗವಾಯಿಗಳು. ಅವರ ಗದ್ದುಗೆಯೂ ಸಹ ಇಲ್ಲೇ ಪಕ್ಕದಲ್ಲಿಯೇ ಇದೆ, ಬಲಭಾಗದಲ್ಲಿ. ಬನ್ನಿ ಅವರ ದರ್ಶನ ಮಾಡಿಸ್ತಾ ಅವ್ರ ಬಗ್ಗೆನೂ ಹೇಳ್ತೀನಿ.
ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ತ್ರಿಭಾಷಾ ಪಂಡಿತರಾಗಿದ್ರು. ಸಂಸ್ಕೃತ, ಹಿಂದಿ, ಕನ್ನಡ ಹೀಗೆ ಅನೇಕ ಭಾಷೆಗಳಲ್ಲಿ ಅವರಿಗೆ ಪಾಂಡಿತ್ಯವಿತ್ತು. ಸಾಕಷ್ಟು ಸಾಹಿತ್ಯಗಳನ್ನ ರಚಿಸಿದ್ರು, ವಚನಗಳನ್ನ ರಚಿಸಿದ್ರು. ಸಂಸ್ಕೃತ ವಾಂಗ್ಮಯಕ್ಕಿರಬಹುದು, ಕನ್ನಡ ವಾಂಗ್ಮಯಕ್ಕಿರಬಹುದು, ಅವರು ನೀಡಿದಂತಹ ಕೊಡುಗೆ ಅಪಾರ. ಸಂಗೀತದಲ್ಲಂತೂ ಅವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಎರಡರಲ್ಲೂ ಕೂಡ ನಿಷ್ಣಾತರಾಗಿದ್ರು. ಜೊತೆಗೆ ಸಾಕಷ್ಟು ವಾದ್ಯಗಳನ್ನ ನುಡಿಸುವಲ್ಲಿ ಪೂಜ್ಯರಿಗೆ ಪರಿಣಿತಿ ಇತ್ತು. ಬಹುಶಃ ಪೂಜ್ಯರನ್ನ ನೋಡಿದಾಗ ಅವರು ಕೇವಲ ಸಂಗೀತದ ಮಹಾತ್ಮರಲ್ಲ, ಅವರು ಧ್ಯಾನ ಯೋಗಿಗಳು, ಶಿವಯೋಗಿಗಳು ಅಂತಲೇ ಅನಿಸ್ತದೆ. ಅದಕ್ಕೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳನ್ನ ನಡೆದಾಡುವ ದೇವ್ರು ಅಂತಾನೆ ನಮ್ಮ ಜನ ಕರೀತಿದ್ರು. ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರು ತುಲಾಭಾರಕ್ಕೆ ಅತ್ಯಂತ ಹೆಸರುವಾಸಿಯಾಗಿದ್ರು. ಭಕ್ತರು ಎಲ್ಲೇ ಪೂಜ್ಯರು ಹೋದ್ರು ಅವರಿಗೆ ತುಲಾಭಾರವನ್ನ ನೆರವೇರಿಸಿ ಮಠಕ್ಕೆ, ಆಶ್ರಮಕ್ಕೆ ಸಾಕಷ್ಟು ಕಾಣಿಕೆಗಳನ್ನ ಕೊಟ್ಟು ಕೃತಾರ್ಥರಾಗ್ತಿದ್ರು. ಹೀಗೆ ಸಂಗೀತದ ಜೊತೆಗೆ ದಾಸೋಹವನ್ನ, ಅಕ್ಷರ ದಾಸೋಹವನ್ನ, ಜ್ಞಾನ ದಾಸೋಹವನ್ನ, ಅನ್ನ ದಾಸೋಹವನ್ನ ನಡೆಸಿಕೊಂಡು ಬಂದವರು ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು. ಇನ್ನು ಅವರ ಗುರುಗಳ ಹಾಕಿಕೊಟ್ಟಂತಹ ಹಾದಿಯಲ್ಲಿಯೇ ಪಂಡಿತ ಪಂಚಾಕ್ಷರ ಕವಿ ಗವಾಯಿಗಳವರೆಗೂ, ನಾನು ಆಗ್ಲೇನೆ ಹೇಳ್ದಾಗೆ ಬರಗಾಲ ಬಂದು ಕ್ಷಾಮ ಉಂಟಾದಾಗ ಗದುಗಿನಲ್ಲಿ ಈ ಭೂಮಿಯನ್ನ ದಾನ ಕೊಟ್ಟಂತವರು ದಾನ ಯೋಗಿಗಳು ಎಂದು ಖ್ಯಾತರಾದಂತಹ ವೀರಪ್ಪನವರು. ಅವರು ಬಸರಿಗಿಡದ ವೀರಪ್ಪನವರು ಎಂದೇ ಖ್ಯಾತಿ. ಅವರು ಈ ಜಾಗೆಯನ್ನ ದಾನ ಕೊಡ್ತಾರೆ. ಅಲ್ಲಿ ಒಂದು ಆಶ್ರಮವನ್ನ, ಸಂಗೀತ ಆಶ್ರಮವನ್ನ ಪಂಡಿತ ಪಂಚಾಕ್ಷರ ಗವಾಯಿಗಳವರು ಹುಟ್ಟು ಹಾಕ್ತಾರೆ. ನಂತರ ಪುಟ್ಟರಾಜ ಕವಿ ಗವಾಯಿಗಳವರು ಇಲ್ಲಿ ಪುಟ್ಟಪ್ಪನಾಗಿ ಬರ್ತಾರೆ. ಅವರು ಹುಟ್ಟು ಕುರುಡರಾಗಿರ್ಲಿಲ್ಲ, ಆದ್ರೆ ಕಾರಣಾಂತರಗಳಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಪುಟ್ಟಯ್ಯ ಕಣ್ಣುಗಳನ್ನ ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ ಬರ್ತದೆ. ನಂತರ ಸಂಗೀತದ ಆಸಕ್ತಿಯಿಂದ ಅವರ ಮಾವರು ಈ ಭೂಮಿಯನ್ನ ಪರಿಚಯ ಮಾಡ್ತಾರೆ. ಪಂಡಿತ ಪಂಚಾಕ್ಷರ ಗವಾಯಿಗಳ ಒಡಲಿಗೆ ಪುಟ್ಟಯ್ಯನನ್ನ ತಂದು ಹಾಕ್ತಾರೆ. ಅಲ್ಲಿಂದ ಶುರುವಾಯ್ತು ನೋಡಿ ಸಂಗೀತದ ಮೇರು ಪರ್ವತ ಎನಿಸಿದಂತಹ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಒಂದು ಸಂಗೀತದ ಪಯಣ. ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡ್ತಾರೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಕೂಡ ಅಷ್ಟೇ ನಿಪುಣತೆಯಿಂದ ಅಭ್ಯಾಸ ಮಾಡ್ತಾರೆ, ಅದರಲ್ಲಿ ಪಂಡಿತರಾಗ್ತಾರೆ. ಈಗಾಗಲೇ ಹೇಳಿದಾಗೆ ಪೂಜ್ಯರು ನಾನಾ ವಾದ್ಯಗಳನ್ನ ನುಡಿಸುವಲ್ಲಿ ಪರಿಣಿತರಾಗಿದ್ರು. ಅವರ ಶಿಷ್ಯವರ್ಗವೂ ಕೂಡ ಅಪಾರ, ಜಗದ್ವಿಖ್ಯಾತವಾಗಿದೆ. ಸುಮಾರು ಜನರ ಹೆಸರುಗಳನ್ನ ನಾವಿಲ್ಲಿ ತಗೋಬಹುದು. ಅವರೆಲ್ಲರೂ ಕೂಡ ಆಶ್ರಮದಿಂದಲೇ ಸಂಗೀತವನ್ನ ಕಲಿತು ಸರಿಗಮ ಪದನಿಸವನ್ನ ಇಲ್ಲಿಂದ ಆರಂಭ ಮಾಡಿ ಇವತ್ತು ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಭಾರತ ರತ್ನರು ಅಂತ ಕೂಡ ಹೆಸರಾಗಿದ್ದಾರೆ ಆಶ್ರಮದ ಅನೇಕ ಶಿಷ್ಯರು. ಅವರ ಬಗ್ಗೆ ಕೂಡ ಹೇಳ್ತೀನಿ. ನೋಡ್ತಾ ಹೋಗೋಣ, ಆಶ್ರಮವನ್ನ ದರ್ಶನ ಮಾಡ್ತಾ ಹೋಗೋಣ. ಮತ್ತೆ ಯಾವೆಲ್ಲ ಈ ವಿಶೇಷತೆಗಳಿದೆ, ಇಲ್ಲಿ ಈ ಭೂಮಿಯಲ್ಲಿರುವಂತಹ ಮಹನೀಯರು ಯಾವೆಲ್ಲ ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾರೆ ನೋಡೋಣ. ಕೇವಲ ಸಂಗೀತಗಾರರಷ್ಟೇ ಅಲ್ಲ, ಅನೇಕ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಕೇವಲ ಸಂಗೀತಕ್ಕೆ ಅಷ್ಟೇ ಅಲ್ಲದೆ ಅವರೊಬ್ಬ ಮಹಾನುಭಾವರು, ಪವಾಡ ಪುರುಷರು ಸಹ ಆಗಿದ್ರು. ಪುಟ್ಟರಾಜ ಕವಿ ಗವಾಯಿಗಳು ಯಾವುದಾದ್ರೂ ಮಾತು ಹೇಳಿದ್ರೆ ಸಾಕು, ಅದು ಯಾವತ್ತೂ ಸುಳ್ಳಾಗ್ತಿರ್ಲಿಲ್ಲ. ಹಾಗಾಗಿ ಅನೇಕರ ಭವಿಷ್ಯವಾಣಿಗಳು ಸಹ ಗುರುಗಳ ಮಾತಿನಲ್ಲಿ ಸತ್ಯವಾಗಿದೆ. ಅನೇಕ ಜನರಿಗೆ ಪುಟ್ಟರಾಜ ಕವಿ ಗವಾಯಿಗಳವರ ಆಶೀರ್ವಾದ ಹೇಗಿತ್ತು ಅಂದ್ರೆ, ಹೋಗಿ ಪುಟ್ಟರಾಜ ಕವಿ ಗವಾಯಿಗಳಿಗೆ ನಮಸ್ಕಾರ ಮಾಡಿದ್ರೆ ಸಾಕು, ನಾವು ಉಪಕೃತರಾಗ್ತೇವೆ, ನಮಗೆ ಎಲ್ಲ ಕೆಲಸಗಳು ಸಿದ್ಧಿಯಾಗ್ತವೆ, ಉದ್ಯೋಗದಲ್ಲಿ ನಾವು ಬಡ್ತಿಯನ್ನ ಕಾಣ್ತೇವೆ, ಮಕ್ಕಳಾಗದವರಿಗೆ ಮಕ್ಕಳಾಗತ್ತೆ, ಪೂಜ್ಯರ ಆಶೀರ್ವಾದ ಸಿಗುತ್ತೆ, ಮದುವೆ ಆಗದವರಿಗೆ ಪೂಜ್ಯರ ಆಶೀರ್ವಾದದಿಂದ ಮದುವೆ ಆಗತ್ತೆ. ಹೀಗೆ ಅನೇಕ ತಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಪುಟ್ಟರಾಜ ಕವಿ ಗವಾಯಿಗಳನ್ನ ಅವರು ಪೂಜಿಸ್ತಿದ್ರು. ನಡೆದಾಡೋ ದೇವರು ಅಂತಾನೆ ಪುಟ್ಟರಾಜ ಕವಿ ಗವಾಯಿಗಳನ್ನ ಅವರು ಕರೀತಿದ್ರು. ಇನ್ನು ಆಶ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು, ಶಿಷ್ಯರು ಇಲ್ಲಿಯೇ ಕೂತ್ಕೊಂಡು ಅಭ್ಯಾಸವನ್ನ ಮಾಡ್ತಾರೆ. ಅದರ ಎದುರಿನಲ್ಲಿಯೇ ನಾವು ಗಣಪತಿಯ ಒಂದು ಪ್ರತಿಷ್ಠಾಪನೆಯನ್ನು ನೋಡಬಹುದು. ಗಣೇಶನನ್ನ ಕೂರಿಸಿದ್ದಾರೆ. ಆಶ್ರಮದಲ್ಲೂ ಸಹ ವಿಜೃಂಭಣೆಯಿಂದ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡ್ತಾರೆ. ಜೊತೆಗೆ ಈ ಜಾಗದಲ್ಲಿ ಪ್ರತಿ ಅಮಾವಾಸ್ಯೆಗೂ ಕೂಡ ಗುರುಗಳ ಒಂದು ಸಂಗೀತ ಸೇವೆ ನಡೀತಿದೆ. ವಿಶ್ವದಾದ್ಯಂತ ನಾನಾ ಸಂಗೀತ ಕಲಾವಿದರು ಆಗಮಿಸಿ ಇದೇ ವೇದಿಕೆಯಲ್ಲಿ, ಗಣೇಶನನ್ನ ಕೂಡಿಸಿದಂತಹ ಇದೇ ವೇದಿಕೆಯಲ್ಲಿ ನಾನಾ ಕಲಾವಿದರು ಬಂದು ಪ್ರತಿ ಅಮಾವಾಸ್ಯೆಗೂ ತಮ್ಮ ಸಂಗೀತ ಸೇವೆಯನ್ನ ಗುರುಗಳ ಗದ್ದುಗೆಯ ಈ ಎದುರು ಭಾಗದಲ್ಲಿ
ಇಲ್ಲಿ ಗಣೇಶನನ್ನ ಏನು ಕೂರಿಸಲಾಗಿದೆ ಇದೇ ವೇದಿಕೆಯಲ್ಲಿ ತಮ್ಮ ಸಂಗೀತದ ಸೇವೆಯನ್ನ ನಡೆಸಿಕೊಡ್ತಾರೆ. ಜಗತ್ತಿನಾದ್ಯಂತ ಇರುವ ಅನೇಕ ಸುಪ್ರಸಿದ್ಧ ಕಲಾವಿದರು ಈ ಪರಮ ಪುಣ್ಯವಾದಂತಹ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಆಗಮಿಸಿ ತಮ್ಮ ಸೇವೆಯನ್ನ ನಡೆಸಿಕೊಡ್ತಾರೆ. ಜೊತೆಗೆ ಬೆಳಿಗ್ಗೆ 4 ಗಂಟೆಯಿಂದಲೇ ಇಲ್ಲಿ ಸಂಗೀತದ ಅಭ್ಯಾಸ ಶುರುವಾಗ್ತದೆ. ಮೊದಲಿಗೆ ಪ್ರಾರ್ಥನೆ ಆರಂಭವಾಗ್ತದೆ 4 ಗಂಟೆಗೆ, ನಂತರ 7 ಗಂಟೆಗೂ ಕೂಡ ಪ್ರಾರ್ಥನೆ ಇರ್ತದೆ. ಅದರ ಮಧ್ಯದ ಎಲ್ಲಾ ಕಾಲಾವಕಾಶದಲ್ಲಿ ಪಾಠಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ಸಂಗೀತದ ಅಭ್ಯಾಸವನ್ನ ಕೈಗೊಳ್ತಾರೆ. ಇಲ್ಲಿ ಅವರಿಗೆ ಸಂಗೀತದ ಅಭ್ಯಾಸವನ್ನ ನಡೆಸಿಕೊಡ್ಲಾಗುತ್ತೆ. ಇದು ಆನಗಲ್ಲ ಕುಮಾರಸ್ವಾಮಿಗಳು ಐಕ್ಯವಾದಂತಹ ಜಾಗ. ಆನಗಲ್ಲ ಕುಮಾರಸ್ವಾಮಿಗಳು ಶಿವಯೋಗಿಗಳು, ಶರಣರು, ಮಹಾತ್ಮರು. ಇವರೇ ಗದಗಿನಲ್ಲಿ ಪಂಡಿತ ಪಂಚಾಕ್ಷರ ಗವಾಯಿಗಳು ನೆಲೆ ಊರುವಂತೆ ಮಾಡಿ ಸಂಗೀತದ ಗರಾನೆಯನ್ನ ಗದಗನ್ನ ಖ್ಯಾತಿಗೊಳಿಸಿದಂಥವ್ರು. ಪೂಜ್ಯರು ಪಂಡಿತ ಪಂಚಾಕ್ಷರ ಗವಾಯಿಗಳಿಗೆ ಸಂಗೀತದ ವಿದ್ಯೆಯನ್ನ ಕಲಿಸ್ತಾರೆ. ನಾನಾ ಗುರುಗಳ ಬಳಿ ಕಳಿಸಿ ಸಂಗೀತವನ್ನ ಕಲಿಸಿ ಶಿಕ್ಷಣವನ್ನ ಕೊಟ್ಟು ಅನ್ನವನ್ನ ಕೊಟ್ಟು ತಂದೆಯೂ ತಾಯಿಯೂ ಅವರೇ ಆಗಿ ಪಂಡಿತ ಪಂಚಾಕ್ಷರ ಗವಾಯಿಗಳನ್ನ ಸಲಹುತ್ತಾರೆ. ಅದೇ ಮುಂದೆ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಪರಂಪರೆಯೂ ಕೂಡ ಮುಂದುವರಿತಿದೆ. ಇದೇ ಅವರ ಗದ್ದುಗೆ ದರ್ಶನವನ್ನ ಮಾಡೋಣ ಬನ್ನಿ. ಎಲ್ಲರಿಗೂ ಶರಣಾರ್ಥಿಗಳು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಪ್ರಸಿದ್ಧವಾದಂಥ ಒಂದು ಸ್ವರದ ತಾಣ. ಹಾನಗಲ್ ಕುಮಾರೇಶನಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ನಮ್ಮ ಸ್ವರದ ಸಿರಿ ಗದುಗಿನ ಗದ್ದುಗೆ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರಿಂದ ಎಷ್ಟು ಜನರು ಈ ಮಠದಿಂದ ಗೌರ್ಮೆಂಟದ ಅನ್ನ ಉಣ್ಣುವಂಥ ಪುಣ್ಯವನ್ನು ಪಡ್ಕೊಂಡಿದ್ದಾರೆ ಅನ್ನಲಿಕ್ಕೆ ಎಲ್ಲ ಶಾಲೆಗಳಲ್ಲಿರ್ತಕ್ಕಂಥ ಶಿಕ್ಷಕರೇ ಕಾರಣ. ಯಾಕಂದ್ರೆ ಇದಕ್ಕೆ ಮೂಲ ಕಾರಣನೇ ನಮ್ಮ ಹಾನಗಲ್ಲ ಕುಮಾರೇಶ ಹಾಗೂ ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಅಜ್ಜವರು ಹಾಗೂ ನಡೆದಾಡುವ ದೇವರು ಕರುನಾಡ ಸಿರಿ ಸ್ವರಸಿರಿ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರು. ಆ ಅಜ್ಜನಿಂದ ನಾನು ಕೂಡ ಒಬ್ಬ ಸಂಗೀತಗಾರ್ತಿ. ಸುಮಾರು 4ನೇ ಕ್ಲಾಸ್ ಇರುವಾಗಲೇ ನಾವು ಹೊಂಬಳಕ್ಕೆ ಅಜ್ಜವ್ರು ದಯಮಾಡಿಸಿದಾಗ ನಾವು ಅವ್ರ ಹತ್ರ ನಿಂತು ಕುಂತ್ಕೊಂಡು ವಚನಗಳನ್ನು ಹಾಡ್ತಾ ಇದ್ವಿ. ಅದೇ ಭಾಗ್ಯ ತಿರ್ಗಾ 8th 9th 10th ಇಲ್ಲೇ ಪಕ್ಕದಲ್ಲೇ ಒಂದು ಹಾಸ್ಟೆಲ್. ಅವಾಗ ಶಾಲೆ ಕಲಿಬೇಕಾದ್ರೆ ಅವರ ಆಶೀರ್ವಾದ ಪಡೆದು ಈ ಮಠದ ಒಂದು ಹಾಡನ್ನು ಕೇಳ್ತಾನೆ ನಾವು ಎದ್ದು ನಮ್ಮ ಅಭ್ಯಾಸವನ್ನು ಮಾಡ್ತಾ ಇದ್ವಿ. ನಾವು ಆವಾಗ ನಮ್ಮ ಕೈಯಲ್ಲಿ ಗಡಿಯಾರ ಇರಲಿಲ್ಲ. ನಮ್ಮ ಮಠದ ಗಂಟಿನೇ, ನಮ್ಮ ಗವಾಯಿಗಳ ಮಠದ ಗಂಟಿನೇ 4 ಗಂಟೆಗೆ ಡನ್ ಅಂತ ಬಾರಿಸಿದ ತಕ್ಷಣ ನಾವೆಲ್ಲ ಮಕ್ಕಳು ಎದ್ದು ಅಭ್ಯಾಸ ಮಾಡ್ತಿದ್ವಿ. ಈ ಮಠದಿಂದ ಕಂಡಿರ್ತಕ್ಕಂಥ ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿ ಅದಾರ ಅಂತಂದ್ರೆ ನಮ್ಮ ಪುಟ್ಟಯ್ಯಜ್ಜರ ಮಠನೇ ಕಾರಣ. ದೊಡ್ಡ ದೊಡ್ಡ ಸಂಗೀತಗಾರರೇ ಕಾರಣ. ಎಂತೆಂಥ ಪ್ರಶಸ್ತಿಗಳನ್ನು ಎಲ್ಲರೂ ಪಡೆದಾರಂದ್ರೂ ಕೂಡ ಅದು ನಮ್ಮ ಪುಟ್ಟಯ್ಯಜ್ಜರ ಆಶೀರ್ವಾದ ಹಾಗೂ ನಮ್ಮ ಶ್ರೀಗಳ ಆಶೀರ್ವಾದ. ಇವತ್ತಿನ ದಿನ ಇಡೀ ನಾಡೆಲ್ಲ ಸ್ವರಮಯ ಆಗೈತಿ, ಇಡೀ ವಿಶ್ವವೆಲ್ಲ ಸ್ವರಮಯ ಆಗೈತೆ ಅಂದ್ರೆ ಅದಕ್ಕೆ ನಮ್ಮ ನಡೆದಾಡುವ ದೇವರು ನಮ್ಮ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳವರೇ ಅದಕ್ಕೆ ಸ್ಫೂರ್ತಿ. ಅಂಥ ಮಹಾತ್ಮರ ಒಂದು ಈ ದಿನ ನಮಗೆ ಈ ಚಾನಲ್ದವರು ಒಂದು ಅವಕಾಶವನ್ನು ಕೊಟ್ಟರಲ್ಲ, ಅವರಿಗೆ ನಾವು ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಜೊತೆಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಪಟ್ಟಿಹಾಳ KB ಪಟ್ಟಿಹಾಳ ಗ್ರಾಮ ಅಂದ್ರೆ ಭಕ್ತಿಯುತವಾದಂಥ ಒಂದು ಪುಣ್ಯದ ತಾಣ ಅದು. ಅಲ್ಲಿಯ ಸದ್ಭಕ್ತರು ಅನಾಯಾಸವಾಗಿ ನಮ್ಮ ಗದಗಿನ ಮಠವನ್ನು ನೋಡಲಿಕ್ಕೆ ಬಂದಂಥವರು ಅವರು ಕೂಡ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದರು.
ಅವರಿಗೂ ಕೂಡ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಒಟ್ಟು ಇಲ್ಲಿ ವ್ಯವಸ್ಥೆ ಭಾಳ ಚೆನ್ನಾಗೈತಿ. ಈಗ ಪ್ರಸಾದ ವ್ಯವಸ್ಥೆ ಆಗಿರಲಿ, ಇಲ್ಲಿ ಪ್ರವಚನದ್ದಾಗಿರಲಿ, ಶಿವಾನುಭವ ಕಾರ್ಯಕ್ರಮಗಳಾಗಿರಲಿ, ಪ್ರತಿಯೊಂದನ್ನು ನಮ್ಮ ಹಿಡಿಗೊಂಡ ಶಾಸ್ತ್ರಿಗಳು ಭಾಳ ಚಂದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಂದು ಕೂಡ ಹಿಡಿಕೆ ಮಠ ಅವರೆಲ್ಲ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದರು. ಎಲ್ಲ ಭಕ್ತರಿಗೆ ಬಂದವರಿಗೆ, ಸ್ವಾಮೀಜಿಗಳಿಗೆ ಎಲ್ಲ ಥರದ ವ್ಯವಸ್ಥೆ ಮಾಡಲಿಕ್ಕೆ ಈಗಂತೂ ಅದ್ಭುತವಾದಂಥ ಪ್ರಸಾದನೂ ಅಷ್ಟೇ ಚಂದ, ವ್ಯವಸ್ಥೆನೂ ಅಷ್ಟೇ ಚಂದ. ಪುಣ್ಯತಿಥಿ ಕಾರ್ಯಕ್ರಮ ಕೂಡ ಅಷ್ಟೇ ಅಗರ್ಭವಾಗಿ ಸಾವಿರಾರು ತುಲಾಭಾರಗಳನ್ನು ಪಡೆದಿರ್ತಕ್ಕಂಥ ನಮ್ಮ ಗದಿಗಿನ ಗವಾಯಿಗಳ ಮಠ ಅದು ಎಷ್ಟು ಪುಣ್ಯದ ಮಠ ಎನ್ನಲಿಕ್ಕೆ ನಾನು ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಶರಣರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತೀನಿ. ನಾವು ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಪಟ್ಯಾಳ KB ಗ್ರಾಮದ ಎಲ್ಲ ನಮ್ಮ ಸದ್ಭಕ್ತರಿವರು. ನಾವು ಇಲ್ಲಿ ಸಮೀಪದ ಚಿಕ್ಕೇನಕೊಪ್ಪ ಚನ್ನವೀರ ಶ್ರೀಗಳವರ ಪುರಾಣವನ್ನು ವರ್ಷ ಪದ್ಧತಿಯಂತೆ ಶ್ರಾವಣ ಮಾಸ ಒಂದು ತಿಂಗಳ ಪಾರಾಯಣ ಮಾಡಿವು. ಇವರೆಲ್ಲ ನಮ್ಮ ಶಿಷ್ಯ ಮಕ್ಕಳು ಶ್ರವಣಾರ್ಥಿಗಳಾಗಿ ಬರ್ತಿದ್ರು ಮಠಕ್ಕೆ. ಏನು ನಮ್ಮ ಆ ಪುರಾಣ ಓದಾಕ ನಮ್ಮ ಅನ್ನಪೂರ್ಣ ಅವರ ಪ್ರೇರಣೆ ಭಾಳ ಆಗೈತೆ ನಮಗೆ. ಆ ಪ್ರಕಾರ ಒಂದು ತಿಂಗಳ ಪುರಾಣ ಓದಿವು. ಆ ಪುರಾಣ ಓದಿದ ನಮ್ಮ ಸಂಪ್ರದಾಯ ಏನಪ್ಪ, ಯಾವುದೋ ಪುರಾಣ ಓದಿದ್ರು ಕೂಡ ಆ ಶ್ರೀಮಠಕ್ಕೆ ಬಂದು ಹೋಗುವಂಥ ನಮ್ಮ ಸದ್ಭಕ್ತನ ಕರ್ಕೊಂಡು ಆ ಶ್ರೀಮಠಕ್ಕೆ ಬಂದು ಹೋಗುವಂಥ ಒಂದು ಇದನ್ನು ಸಂಬಂಧವನ್ನು ನಾವು ಇಟ್ಕೊಂಡಿದ್ದು. ಈ ಸಲ ನಮ್ಮ ಚಿಕ್ಕೇನಕೊಪ್ಪ ಶರಣರ ಪುರಾಣ ಓದಿದ ಪ್ರಯುಕ್ತವಾಗಿ ನಮ್ಮೆಲ್ಲ ಶರಣರ ಬಳಗ ಈ ಬಳಗಾನೂರು ಕ್ಷೇತ್ರಕ್ಕೆ ಬಂದು ಅಲ್ಲಿ ಚನ್ನವೀರ ಅಜ್ಜನ ಕರ್ತೃ ಗದ್ದೆಗೆ ಒಂದು ದರ್ಶನವನ್ನು ತಗೊಂಡು ಬಂದೀವಿ. ಅದಕ್ಕೆಲ್ಲ ಪ್ರೇರಣೆ ನಮ್ಮ ಅನ್ನಪೂರ್ಣ ಅವರು ಭಾಳಷ್ಟು ನಮಗೆ ಸಹಾಯ ಮಾಡಿ. ಭಾಳ ದಿವಸದಿಂದ ನಮ್ಗೆ 2 ವರ್ಷದಿಂದ ಅನ್ನಪೂರ್ಣ ಅವರು ನಮ್ಮ ಊರಿಗೆ ಅವರಿಗೆ ಭಾಳ ನೆನಪಿಸ್ಲಿಕ್ಕೆ ಭಾಳ ನಮ್ಮ ಗೌರವ ಕೊಡ್ತಾರೆ. ಹೀಗೆ ಅದು ಈ ಒಂದು ಇದು ಬಂದು ಇಲ್ಲ ನೀವು ಗದಿಗೆ ಬರಬೇಕು ಅಂತ ತಿಳ್ಕೊಂಡು ಅಲ್ಲಿ ಪಂಚಾಕ್ಷರಿ ಗವಾಯಿಗಳವರ ಹಾಗೂ ಪುಟ್ಟರಾಜಗೌಡರ ಶ್ರೀಮಠವನ್ನು ನೋಡಿ ಅಲ್ಲಿ ನೀವು ಆನಂದ ಪಡಬೇಕು ಬರ್ರಿ ಅಂತ ತಿಳ್ಕೊಂಡು ನಮಗೆ ಇಲ್ಲಿ ಬರೋದು ಹೆಂಗೆ ಬರೋದು ಏನು ನಮ್ಗೆ ಗೊತ್ತಿದ್ದಿಲ್ಲ. ನಿಜವಾಗಿ ಇವತ್ತು ಅನ್ನಪೂರ್ಣ ಅವರ ಇಲ್ಲಿ ಮಠ ನಮ್ಮನ್ನು ಕರ್ಕೊಂಡು ಬಂದು ಈ ಕ್ಷೇತ್ರ ಕೂಡ ಅದು ದರ್ಶನ ಮಾಡಿಸಿದ್ರು. ಇಲ್ಲಿ ಗದ್ದಿಗೆಲ್ಲ ದರ್ಶನ ಮಾಡಿಸಿ ನಮ್ಮನ್ನು ಪುನೀತರನ್ನಾಗಿ ಮಾಡಿದ್ದರು. ನಾನು ಎಲ್ಲರಿಗೂ ನಮ್ಮ ಶರಣ ಬಳಗಕ್ಕೂ ಅನ್ನಪೂರ್ಣ ಅವರಿಗೂ ಎಲ್ಲರಿಗೂ ಶರಣಾರ್ಥಿಗಳನ್ನು ಹೇಳಿ ನಾನು 1-2 ಮಾತುಗಳನ್ನು ಮುಗಿಸ್ತೀನಿ. ನಾವು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕು ಪಟ್ಯಾಳ KB ಗ್ರಾಮದ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಂದು ತಿಂಗಳು ಒಬ್ಬ ಶರಣರ ಪ್ರವಚನವನ್ನು ಮಾಡ್ತಾರೆ ಸ್ವಾಮಿಗಳು. ಅದು ಮುಗಿದ ನಂತರ ಕೊನೆಗೆ ಬಂದು ಯಾವ ಸ್ವಾಮಿಗಳನ್ನು ಮಾಡಿಸಿರ್ತೇವೋ ಅಲ್ಲಿ ಹೋಗಿ ಅವ್ರ ದರ್ಶನ ತೊಗೊಂಬರೋದು ನಮ್ಮ ಸಂಪ್ರದಾಯ. ಆ ಪ್ರಕಾರ ಇಲ್ಲಿ ಚಿಕ್ಕೇನಕೊಪ್ಪದ ಚನ್ನವೀರ ಸ್ವಾಮಿಗಳ ಬಳಗಾನೂರ ಮಠಕ್ಕೆ ಹೋಗಿ ಅವ್ರ ದರ್ಶನ ತೊಗೊಂಡು ಇಲ್ಲಿಗೆ ಬಂದು ಈ ಎಲ್ಲ ಈ ನಮ್ಮ ಒಂದು ಪುಣ್ಯಕ್ಷೇತ್ರದ ಭೇಟಿಗೆ ಎಲ್ಲ ಕಾರಣಕರ್ತ ಮೇಡಮ್ ಅನ್ನಪೂರ್ಣೇಶ್ವರಿ ಮೇಡಮ್ ಅವರು. ಮತ್ತು ಇದೊಂದು ನಮ್ಮ ಪುಣ್ಯ ಅಂತ ನಾವು ಭಾವಿಸ್ತೇವೆ. ಇಂಥ ಪುಣ್ಯ ಕಾರ್ಯದ ಕೆಲಸಗಳು, ಪ್ರವಚನಗಳು ಅಥವಾ ಒಳ್ಳೆಯ ವಿಚಾರಗಳ ಸಮಾಜದಾಗ ಬೆಳೆಯೋದಕ್ಕೆ ಇವೆಲ್ಲ ಒಂದು ಸ್ವಲ್ಪ ಸಹಕಾರಿ ಆಗ್ತಾವಂತ ನಮ್ಮ ಭಾವನೆ. ಆ ರೀತಿ ಈ ಮಹಾತ್ಮರ ಪುಣ್ಯ ಗವಾಯಿಯವರ ಈ ಮಠಕ್ಕೆ ಬಂದದ್ದು ನಮಗೊಂಥರ ಭಾಳ ಸಂತೋಷ ಆಗಿದೆ. ಮತ್ತು ಇದಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೂ ನಿಮಗೂ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.